Hello everyone, welcome to Sammargaha classes. ಪರಮಾಣುವಿನ ರಚನೆ ಪಾಠದ 32ನೇ ಪ್ರಶ್ನೆ. 7 ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಹೊಂದಿರುವ ಪರಮಾಣುವಿನಿಂದ ರೂಪುಗೊಂಡ ಅಯಾನಿನ ಆವೇಶ ಎಷ್ಟು, ಏಕೆ ಅಂತ ಕೇಳಿದ್ದಾರೆ. ಸರಿ, ವೇಲೆನ್ಸ್ ಇಲೆಕ್ಟ್ರಾನ್ ಎಷ್ಟಿದೆ ಅಂತ ಹೇಳಿದ್ದಾರೆ? 7. ಹಾಗಿದ್ರೆ ಆ 7 ವೇಲೆನ್ಸ್ ಇಲೆಕ್ಟ್ರಾನ್ಗಳನ್ನ ಹೊಂದಿದೆ. ವೇಲೆನ್ಸ್ ಇಲೆಕ್ಟ್ರಾನ್ಗಳು ಅಂದ್ರೆ ಏನು? ಹೊರ ಕವಚದಲ್ಲಿ ಇರುವಂತಹ ಒಟ್ಟು ಇಲೆಕ್ಟ್ರಾನ್ಗಳನ್ನ ವೇಲೆನ್ಸ್ ಇಲೆಕ್ಟ್ರಾನ್ಗಳು ಅಂತ ಕರಿತೀವಿ. ನೋಡಿ, ಅಷ್ಟಕ ನಿಯಮ ಅಲ್ವಾ? ಅಷ್ಟಕ ವಿನ್ಯಾಸವನ್ನ ಹೊಂದಬೇಕು ಅಂದ್ರೆ ಹೊರ ಕವಚದಲ್ಲಿ ಎಷ್ಟು ಇಲೆಕ್ಟ್ರಾನ್ ಇರಬೇಕು? 8 ಇಲೆಕ್ಟ್ರಾನ್ ಇರಬೇಕು. ಆದ್ರೆ ಇದ್ರದ್ದು ಎಷ್ಟಿದೆ? ಹೊರ ಕವಚದಲ್ಲಿ 7 ಇಲೆಕ್ಟ್ರಾನ್ ಇದೆ. ಇನ್ನೊಂದು ಇಲೆಕ್ಟ್ರಾನ್ ಅನ್ನ ತಗೊಳ್ತಿದೆ ಅಂದ್ರೆ ಇಲೆಕ್ಟ್ರಾನ್ ಜಾಸ್ತಿ ಆಯ್ತು, ಇಲೆಕ್ಟ್ರಾನ್ ಮೈನಸ್ ಇರುತ್ತೆ, ಹಾಗಾಗಿ ಮೈನಸ್ ಜಾಸ್ತಿ ಆಯ್ತು. ಏನಂತ ಬರೀತೀರಿ? 1 ಜಾಸ್ತಿ ಆಯ್ತಲ್ವಾ, ಹಾಗಾಗಿ -1. ಹೊರಕವಚದಲ್ಲಿ 7 ವೇಲೆನ್ಸ್ ಇಲೆಕ್ಟ್ರಾನ್ ಹೊಂದಿರುವ ಧಾತುವು 1 ಇಲೆಕ್ಟ್ರಾನ್ ಅನ್ನು ಪಡೆದುಕೊಳ್ಳುವುದರಿಂದ ಅದರ ಆವೇಶ -1. ನೋಡಿ, ಫ್ಲೋರಿನ್ ಏನಿದೆ, ಇದರ ಹೊರಕವಚದಲ್ಲಿ 7 ಇಲೆಕ್ಟ್ರಾನ್ ಇರುತ್ತೆ, ಹಾಗಾಗಿ ನಾವು ಫ್ಲೋರೈಡ್ F- ಅಂತ ಬರಿತೀವಿ. ವೇಲೆನ್ಸ್ ಇಲೆಕ್ಟ್ರಾನ್ಗಳು 7 ಇದೆ, ಇನ್ನೊಂದು ಇಲೆಕ್ಟ್ರಾನ್ ಬೇಕು. 1 ಇಲೆಕ್ಟ್ರಾನ್ ಜಾಸ್ತಿ ಆಯ್ತು ಅಂದ್ರೆ ಮೈನಸ್ ಚಾರ್ಜ್ ಜಾಸ್ತಿ ಆದಂಗೆ 1 ಮೈನಸ್ ಆವೇಶ. ಥ್ಯಾಂಕ್ ಯು.